ಗುತ್ತಿಗೆದಾರರ ಪತ್ರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರ ಡಿಪಾರ್ಟ್ಮೆಂಟಲ್ಲೂ ಆರೋಪ ಇತ್ತು, ನಮ್ಮ ಕುಟುಂಬದ ಯಾರ ಕೈವಾಡವೂ ಇಲ್ಲ, ಬೋಸರಾಜು ಪುತ್ರನ ವಿಚಾರ ನನಗೆ ಗೊತ್ತಿಲ್ಲ, ನಮ್ಮ ಕುಟುಂಬದವ್ರದಂತೂ ಇಲ್ಲ. ಗುತ್ತಿಗೆದಾರರು ಈಗಾಗಲೇ ಒಮ್ಮೆ ನನ್ನ ಹತ್ರ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ, ಇನ್ನೂ ಏನಾದರೂ ಸಲಹೆ ಇದ್ದರೆ ಕೊಡಬಹುದು ಅಂತ. ಬಟ್ ನೇರ ಆರೋಪ ಮಾಡಿದ್ದಾರೆ, ಯಾರೋ ನಿಮ್ಮ ಸಂಬಂಧಿಕರು ಈ ಥರ ಮಾಡ್ತಿದ್ದಾರೆ ಅಂತ. ಆದ್ಯತೆಗಾಗಿ 20% ಸ್ಪೆಷಲ್ LOCಯನ್ನು ಕೊಡ್ಬೋದು, ಶಾಸಕರು ಸಚಿವರು ಕೇಳ್ತಾರೆ ಅಂತ ಕೊಡಬೇಕಾಗಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರ ರಿಯಾಕ್ಷನ್. ಇಂಥವ್ರು ಅಂತಾರಿಲ್ಲ, ಯಾರು ನಮ್ಮಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ತಾರೆ ಎಲ್ಲರೂ ಕೊಟ್ಟಿದ್ದೀವಿ. ತಮ್ಮ ಇಲಾಖೆಯಲ್ಲಿ ಒಂದು ಕಾಣದ ಕೈ ಇದೆಯಂತೆ ಸರ್, ಅದು ಅಧಿಕಾರಿಗಳು ಹೇಳ್ತಾರಂತೆ. ಆ ಕಾಣದ ಕೈ ಇದನ್ನೆಲ್ಲ ಮಾಡ್ತಾ ಇದೆ ಅಂತ. ಯಾರು ಸರ್ ಕಾಣದ ಕೈ? ಏನು ಕಾಣದ ಕೈ ಅಂದ್ರೆ ಎಲ್ಲ ಕಾಣ್ತಾವೆ ನಮ್ಮಲ್ಲಿ, ಮುಚ್ಚಿಡುವಂಥ ಎಲ್ಲ ಕಾಣುವಂಥ ಕೈ ಇದಾವೆ, ಇಲ್ಲೇನಿಲ್ಲ. ಯಾಕಂದ್ರೆ ಎಲ್ಲರೂ ಕೊಡ್ತೀವಿ ನಾವು, ಒಬ್ಬರು ಮಾತು ಕೇಳಿ ಕೊಡ್ತಾ ಇಲ್ಲ, ಅವರು ಬಂದಾಗ ಕೊಡ್ತೀವಿ, ಬೇರೆಯವ್ರು ಯಾರು ಹೇಳಿದ್ರು ಕೊಡ್ತೀವಿ, ಎಲ್ಲರೂ ಕೊಡ್ತೀವಿ. ಕಾಣದ ಕೈ ಎಲ್ಲ ಕಾಣುಗಳ ಕೈಯೇ ಕೊಡ್ತೀವಿ. ಕಾಣೋ ಕೈಗಳೇ ಕೊಡಿ. ಅವ್ರು ಹೇಳುವಂಥ ಆರೋಪಗಳೇನು ಇಲ್ಲ ಹಾಗಾದ್ರೆ, ಯಾವುದೇ ಕೈವಾಡಗಳು ಏನಿಲ್ಲ, ಅಂಥದ್ದೇನಿಲ್ಲ. ಸೊ ಹೈಯೆಸ್ಟು ಗುತ್ತಿಗೆದಾರ ಸಂಘ ಹಿಂದಿನವ್ರು ಕೆಂಪಣ್ಣವ್ರು ಇದ್ದರು, ಆವಾಗ ಕೂಡ ಮೀಟಿಂಗ್ ಮಾಡಿದ್ದೀವಿ, ಈಗೂ ಕೂಡ ಮಾಡಿದ್ದೀವಿ. ಈಗೇನು ಮಾಡಿದ ಅಧ್ಯಕ್ಷರು ನಮ್ಮ ಕಡೆ ಬಂದೇ ಇಲ್ಲ ಯಾವಾಗ ಒಂದು ಸಾರಿ. ಇವರು ಮತ್ತೆ ಹೇಗೆ ಆರೋಪ ಮಾಡ್ತೀವಿ? ಅದನ್ನೇ ಕೇಳ್ಬೇಕು. ಒಂದು ಸಾರಿ ನಮ್ಮ ಕಡೆ ಬರದೇ ಆರೋಪ ಮಾಡಿದ್ದಾರೆ. ಸೊ ಅವ್ರು ಯಾವಾಗ ಬಂದಾಗೆಲ್ಲ ನಾವು ಪರಿಹಾರ ಮಾಡೋಂಥ ಪ್ರಯತ್ನ ಮಾಡಿದ್ವಿ. ಸರ್, ಬರ್ಡನ್ಸ್ ಇನ್ನೂ ಜಾಸ್ತಿ ಇದೆ ಸರ್ ಇಲಾಖೆ, ಯಾಕಂದರೆ ಬಜೆಟ್ ವಿಚಾರದಲ್ಲೂ ಕೂಡ ತಮಗೇನಾದ್ರು ನ್ಯಾಯ ಕೊಡೋಕ್ಕಾಗ್ತಾ ಇಲ್ವಾ? ಖಂಡಿತವಾಗಿ ನಮ್ಮಲ್ಲಿ ಬರ್ಡನ್ ಇದೆ, ಹಿಂದಿನ ಸರ್ಕಾರ ಮಾಡಿಟ್ಟಂಥ ಬರ್ಡನ್ ಇನ್ನೂ ಕೂಡ ನಮ್ಮ ಮೇಲೆ ಇದೆ. ಸೊ ತೀರಿಸಲಿಕ್ಕೆ ಸಮಯ ಬೇಕಂತ ಹಿಂದೂ ಹೇಳಿದ್ದೀವಿ, ಈಗೂ ಕೂಡ ಹೇಳ್ತೀವಿ. ಇದು ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತು ಕಾಣದ ಕೈ ಅನ್ನುವಂಥದ್ದು ಅಥವಾ ಕುಟುಂಬ ವಿಚಾರದಲ್ಲಿ ಎಲ್ಲ ಕೈಗಳು ಕಾಣುವಂಥದ್ದು ಇರುವಂಥದ್ದು. ಆದರೆ ಅಧ್ಯಕ್ಷದವರಿಗೆ ನಾನು ಭೇಟಿನೇ ಆಗಿಲ್ಲ, ಹೇಗೆ ಆರೋಪ ಮಾಡಿದೆ ಅಂತ ಗೊತ್ತಿಲ್ಲ ಅನ್ನುವಂಥದ್ದು ಸಚಿವರ ಮಾತು. ಕ್ಯಾಮರಾ ಪರ್ಸನ್ ಪುರುಷೋತ್ತಮ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಕಾಣದ ಕೈ ಯಾವುದೂ ಇಲ್ಲ ಅಂತಂದ್ಬಿಟ್ಟು, ಅಂದರೆ ಎಲ್ಲವೂ ಓಪನ್ ಆಗಿ ನಡೀತಾ ಇದೆ ಅಂತ ಅರ್ಥ ಮಾಡ್ಕೋಬೇಕಾ ಗೊತ್ತಿಲ್ಲ. ಜೊತೆಗೆ ಆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಇವತ್ತಿನ ತನಕ ನನ್ನನ್ನು ಬಂದು ಮೀಟೇ ಮಾಡಿಲ್ಲ ಅಂತ ಅವ್ರ ಆರೋಪ. ಹಾಗಾಗತ್ತಾ? PWD ಅಂತಂದರೆ ಅದು ಆ ಡಿಪಾರ್ಟ್ಮೆಂಟ್ ಕೆಲಸನೇ ಅಭಿವೃದ್ಧಿ. ಸೊ ಅಲ್ಲಿ ಗುತ್ತಿಗೆದಾರರಿಗೆ ತುಂಬ ದೊಡ್ಡ ಇದಿರುತ್ತೆ ಲಿಂಕ್. ಬಂದು ಇವರು ಮಾತನಾಡಿ ಯಾರ್ಯಾರಿಗೇನು ಬಿಡುಗಡೆ ಮಾಡಬೇಕು ಮಾಡಿಸ್ಕೋಬೇಕು. ಸುಮ್ಮನೆ ಆರೋಪ ಮಾಡಿದ್ರೆ